ಅದೇ ಹಿಂದೂ ಅನ್ನೋರ್ ಮನೇಲೂ ಕೂಡ ಇವರು ಜೈನ್ ಮನೇಲೂ ಕೂಡ ಇವ್ರ ಮನೆಯೆಲ್ಲ ಗಾಂಜಾ ಮಾರ್ತಾರೆ ಸರ್. ಆ ಗಾಂಜಾ ವಿಷಯ ಹೇಳಿದ ಹೆಣ್ಣುಮಗಳು ನಮ್ಮ ಮನೆಯ ಗ್ರೌಂಡ್ ಫಸ್ಟ್ ಫ್ಲೋರಲ್ಲಿ ಇದ್ರು ಸರ್. ಎರಡನೇ ಬಾರಿ ಬರಬೇಕಾದ್ರೆ ಬುರುಡೆ ಜೊತೆ ಬಂದ ಮೇ ತಿಂಗಳಲ್ಲಿ ಬುರುಡೆ ಜೊತೆ ಬಂತು. ಅಲ್ಲಿ ಬುರುಡೆ ಅಂತೇಳಿ ನಿಮ್ಗೆ ಗೊತ್ತಿತ್ತು ಅದು? ಸರ್ ನನಗೆ ಫಸ್ಟ್ ಏನು ಗೊತ್ತಿರಲಿಲ್ಲ. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಫ್ಯಾಮಿಲಿ ಕುಡ್ಲಾ ರಾಂಪೇಜ್. ಧರ್ಮಸ್ಥಳದಲ್ಲಿ ಹೂತು ಹಾಕಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈ ಬುರುಡೆ ಮೀಡಿಯಾ ಹಸಿ ಸುಳ್ಳನ್ನೇ ಹೇಳ್ತಾ ಇದೆ. ಜನರ ದಿಕ್ಕನ್ನು ತಪ್ಪಿಸುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಈ ಬುರುಡೆ ಮೀಡಿಯಾ. ಈ ಬುರುಡೆ ಮೀಡಿಯಾಕ್ಕೆ ಟಕ್ಕರ್ ಕೊಡಬೇಕಾದ್ರೆ ವಿತ್ ದ ಡಾಕ್ಯುಮೆಂಟ್ಸೇ ಕೊಡಬೇಕಾಗಿತ್ತು. ಸೊ ಅದಕ್ಕೋಸ್ಕರ ನಾವು ಅದರ ಸ್ಟಡಿಯಲ್ಲಿ ಸ್ವಲ್ಪ ಬ್ಯುಸಿಯಾಗಿದ್ವಿ. ಇನ್ಮೇಲೆ ಇದೆ ಇವರಿಗೆ ಮಾರಿ ಹಬ್ಬ. ಇದರ ನಡುವೆ ಜಯಂತ್ ಟಿ ಅವರ ಮನೆಗೆ SIT ಅವರು ಕೂಡ ಹೋಗ್ತಾರೆ. ಸೊ ಅಲ್ಲಿ ಒಂದಷ್ಟು ಮಾಜಾರು ಪ್ರಕ್ರಿಯೆ ಕೂಡ ನಡೆಯುತ್ತೆ. ಮಾಜಾರು ನಡೆದಂಥ ಸಮಯದಲ್ಲಿ ಅಲ್ಲಿ ಪಕ್ಕದ ಮನೆ ಒಬ್ಬ ಹೆಂಗಸು ಹೇಳ್ತಾರೆ ಜಯಂತ್ ಟಿ ಅವರು ಗಾಂಜಾ ಮಾಡ್ತಾ ಇದ್ರು ಇಲ್ಲಿ ಅನ್ನುವಂಥ ವಿಚಾರದಲ್ಲಿ. ನಾನು ಅವ್ರ ಹತ್ರನೇ ಕೇಳ್ತಾ ಹೋಗ್ತೀನಿ, ಯಾಕೆ ನಿಮ್ಮ ಮನೆಗೆ ಮಹಾಜಾರಿಗೆ ಹೋದ್ರು, ಏನು ವಿಚಾರ ಅಂತೇಳಿ. ಜಯಂತ್ರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಸರ್ ಏನು ನೀವು ಗಾಂಜಾ ಮಾಡ್ತಾ ಇದ್ರಂತೆ, ಹೌದಾ? ಹೋರಾಟ ಇರುವಾಗ ಅದು ಸಹಜ. ಅಂದ್ರೆ ಗಾಂಜಾ ಮಾರೋದು ಅಲ್ಲ, ಸಹಜ ಅಂದರೆ ಗಾಂಜಾ ಮಾರೋದಂತಲ್ಲ, ಈ ಆರೋಪ ಸಹಜ. ಆರೋಪ ಹಾಗೆ ಹೇಳಿಲ್ಲ ಅಂತ. ಹೌದು, ಅದನ್ನು ತಿರ್ಚಬಹುದು. ಅಂದರೆ ನಮ್ಮ ಆರೋಪ ಬರೋದು ಸಹಜ. ಆದರೆ ನಾನು ಗಾಂಜಾ ಹೋಗ್ಲಿ ಒಂದು ಬೀಡಿ ಸಮೇತ ಹೇಳುವನಲ್ಲ, ಹೇಳೋದಲ್ಲ, ಮಾರುದಲ್ಲ. ನಾನು ಎಳುವನು ಅಲ್ಲ, ನಾನೊಂದು ಅನ್ಸಿ ಅಲ್ಲ, ಇಡುವವನು ಅಲ್ಲ. ಅಂಥವ ಗಾಂಜಾ ಮಾರಿ ಇನ್ನೊಬ್ಬರಿಗೆ ಬೈದಂತೆ, ಇನ್ನೊಬ್ಬರಿಗೆ ಅವರ ಆರೋಗ್ಯ ಕೆಡಿಸೋದು, ಅವರ ಫ್ಯಾಮಿಲಿ ಕೆಡಿಸೋದಂತೆ ಅದಷ್ಟು ದೇಶದ್ರೋಹ ಬೇರೆ ಯಾವುದೂ ಇಲ್ಲ ಅಂತ ನಾನು ಎಣಿಸ್ಬೋದು. SIT ಅವರು ಬಂದರು, ತನಿಖೆ ಮಾಡುವಾಗ ಏನಾದ್ರು ಸಿಗಬೇಕಾ ಗಾಂಜಾ? ಒಂದು ಪೀಸ್ ಅವರಿಸ್ಬೇಕಲ್ಲ. ಮುಂಚೆ ಗಾಂಜಾ ಮಾಡ್ತಾ ಇದ್ರು ಅವರು, ಈಗ ಇಲ್ಲ. ಇವಾಗ ನೆನೆಸಿರ್ದಂಗಾರೆ ಈಗ ಅದು ಏನು ಎಣ್ಣೆ ಫ್ಯಾಕ್ಟ್ರಿ ಮಾಡ್ಕೊಂಡಿದ್ದಾರೆ. ಹೌದು, ಮಾಡ್ಕೊಂಡಿದ್ದೀನಿ. ಹೌದು, ಅದಕ್ಕಿಂತ ಮುಂಚೆ ಇಲ್ಲಿ ಬರುವಾಗ ಫಸ್ಟಿಗೆ ಗಾಂಜಾ ಮಾಡ್ತಾ ಇದ್ರು ಅಂತ ಹೇಳಿ. ಸರ್, ಯಾರಾದ್ರೊಬ್ಬರು ನನ್ನ ವಿರುದ್ಧ ಒಂದು ದೂರಾಗಲಿ, ಒಂದು ಹೇಳಿಕೆ ಆಗಲಿ, ಜಯಂತ್ ಈ ಥರ ಇಲ್ಲ, ಜಯಂತ್ ಒಂದು ಅನಿಸಿಡ್ತಾನೆ, ಒಂದು ಅನಿಸಿಡು ಅಂತ ಹೇಳಿದಾನಂತ ಹಾಗೆ ಹೇಳಿ ಅಂಥವ್ರಿಗೆ ನಾನು ಬೈಯುವವ, ನಾನು ಗಾಂಜಾ ಮಾಡಿದೆ ಅಂತೇಳಿ ಎಷ್ಟು ಸರಿ ಇರ್ಬೋದು? ನಾನು ಮಾಧ್ಯಮ ಮಿತ್ರರೇ ಕೇಳ್ತಾ ಇರೋದು, ನೀವೊಂದು ಸುದ್ದಿ ಮಾಡುವಾಗ ಇದು ಹೋರಾಟ ಸಣ್ಣ ಹೋರಾಟ ಅಲ್ಲ. ಸತ್ಯ ಏನಂತ ಮುಂದಿನ ದಿನ ಗೊತ್ತಾಗೇ ಆಗ್ತಿದ್ದು. ಏನು ಈ ಧರ್ಮಸ್ಥಳ ಗ್ರಾಮದಲ್ಲಾಗಿರುವಂಥ ಈ ಒಂದು ಹೋರಾಟ ಇವರ ಎನಿಸ್ಬೋದು ಏನೋ ಸಣ್ಣ ಒಂದು ಹೋರಾಟ ಅಂತ. ಇದು ಸಣ್ಣ ಹೋರಾಟ ಅಲ್ಲ, ಇದು ವಿಶ್ವೇ ನೋಡ್ತಾ ಇದೆ ಈ ಹೋರಾಟವನ್ನು. ಅತ್ಯಾಚಾರಿಗಳಿಗೊತ್ತು ನಾನು ಏನೂ ಮಾಡಿಲ್ಲ ಅಂತೇಳಿ ಗಟ್ಟಿ ನಿಂತಿದ್ದಾರೆ. ಯಾಕೆ? ಹಣಬಲ, ರಾಜಕೀಯ ಪ್ರಭಾವಿ ವ್ಯಕ್ತಿಗಳ ಬಲದಿಂದ ಅಲ್ವಾ? ಅಂಥ ಸಂದರ್ಭ ನಮ್ಮಂಥವ್ರು ಏನಾದರೂ ಮಾಡಿ ಹೊಡೆದಾಕ್ಲಿಕ್ಕೆ ನೋಡ್ತಾ ಇದ್ದಾರೆ. ಆ ಗಾಂಜಾ ವಿಷಯ ಹೇಳಿದ ಹೆಣ್ಣುಮಗಳು ನಮ್ಮ ಮನೆಯ ಗ್ರೌಂಡು ಫಸ್ಟ್ ಫ್ಲೋರಲ್ಲಿ ಇದ್ರು ಸರ್. ನಾನು ಆ ಮನೆಗೆ ಬಂದು ಇವತ್ತು ಆ ಓನರ್ ಕೇಳ್ಬೋದು, ಪಿನಲ್ಲಿ ಆ ಓನರ್ ಇರೋದು 20 ವರ್ಷ ಆಗಿದೆ. 1-2 ವರ್ಷ ಅಲ್ಲ, 20 ವರ್ಷದಿಂದ ಆ ಮನೆಯಲ್ಲೇ ಇದ್ದೀನಿ ಸರ್. ಎಲ್ಲರೂ ಮನೆ ಕಟ್ಟಿ ಹೋದರು, ಆದರೂ ನಾವು ಅಲ್ಲೇ ಇದ್ದೀವಿ. ಇನ್ನು ಆ ಅಕ್ಕಪಕ್ಕ ಎಲ್ಲರೂ ಕೇಳ್ಬೋದು, ನಾವು ಯಾರು ಏನಂತಲೂ ಅಲ್ಲೇ ವಿಚಾರಿಸ್ಬೋದು. ಮತ್ತು ಆ ಹೆಣ್ಣು ಮಗಳು ಅಲ್ಲಿ ಬೇರೆ ಬೇರೆ ವಹಿವಾಟು ಮಾಡ್ತಾ ಇರುವಾಗ ನಾವೇ ಓನರಿಗೆ ಹೇಳಿದ್ವಿ, ಇಲ್ಲ ಅಂತ. ಏನು ವಹಿವಾಟು? ಬೇರೆ ಅಂದರೆ ಅವಳಿಗೆ ಮಾಂಸದಂಡೆ ಅಂತೇನೆ ಒಪ್ಪರಂಗೆ ಹೇಳ್ತೀನಿ ನಾನು. ಅಕ್ರಮ ಚಟುವಟಿಕೆ, ಆ ಅಕ್ರಮ ಚಟುವಟಿಕೆ ಹೇಳ್ತೀನಿ ನಾನು. ಇದು ನಡೆಸ್ತಾ ಇರುವಾಗ ಓನರಿಗೆ ಹೇಳಿ ಖಾಲಿ ಮಾಡಿಸೋದು. ಹೌದು, ಅಕ್ಕಪಕ್ಕದವ್ರು ಮಾತಾಡಬಾರ್ದು, ಅದಕ್ಕೆ ಕಿರ್ಚಾಡುವುದು ಏನೆಲ್ಲ ನಂದೇ, ನಾನೇ ಎಲ್ಲ ಅಂತ. ನಾನಾದರೂ ಹೇಳ್ತೀನಿ ಸರ್, ಅವ್ರಿಗೆ ಇನ್ನೂ ಬೈದಿಲ್ಲ, ಏನೂ ಇಲ್ಲ. ಇಷ್ಟು ಮೇಲೆ ಆ ಥರ ಕೆಲಸನೂ ಮಾಡಿದ್ದು ನಾವು. ಆದರೆ ನಿನ್ನೆ ಮಾಧ್ಯಮದವರು ಏಕಾಏಕಿ ಓಡಿ ಬಂದು ಆ ಗಾಂಜಾ ಮಾರೋದು ಅಂತ ಹೇಳ್ಬಿಟ್ಟಿದಾರಲ್ಲ, ಪ್ರಕರಣ ದಾಖಲು ಮಾಡಿದ್ವಿ ಅಂತ. ನಿನ್ನೆ ಆವಾಗಲೇ ಸ್ಪಾಟಲ್ಲಿ ಹೇಳಿದ್ರು, ಬಾಗಲಕೋಟೆ SI ಅವರು ಪ್ರಕರಣ ದಾಖಲು ಮಾಡಿ ಅಂತ. ಇವತ್ತು ಅದೇ ಪ್ರಕರಣ ದಾಖಲು ಮಾಡ್ತಾ ಇದ್ದೀವಿ. ಅವಳು ಹೇಳಲೇಬೇಕು. ಅವರ ಮೇಲೆ ಪ್ರಕರಣ ಅವರ ಮೇಲೆ ಮಾಡ್ತಾ ಇದ್ದೀವಿ. ಅವಳೇ ಮಾಡ್ತಾ ಇದ್ದು ಗಾಂಜಾ, ಹಂಗಾರೆ ನಾನಲ್ಲ. ನಾನು ಆ ಥರ ಕೆಟ್ಟಸ್ಗೆ ಹಿಂದಿನ ಕೈ ಹಾಕಿಲ್ಲ, ಹಾಕೋದು ಇಲ್ಲ. ಹೌದು, ಅಲ್ಲ, ಅವರು ಅಕ್ರಮ ಚಟುವಟಿಕೆ ಮಾಡ್ತಾ ಇದ್ದಾರೆ ಅಂತೇಳಿ ನೀವು ಯಾಕೆ ಸಾಮಾಜಿಕ ಕಾರ್ಯಕರ್ತರಾಗಿ FIR ಮಾಡಿಲ್ಲ ಸರ್? ಸರ್, ನಾನು ಆದಷ್ಟು ಹೇಳಿದ್ವಿ. FIR ಮಾಡಲಿಲ್ಲ ಮುಂಚೆ ಒಂದು ನಾವು ಕೇಳಿ ಖಾಲಿ ಮಾಡಿಸಿ ನಮಗೆ ಅಷ್ಟು ಚೆನ್ನಾಗಿರೋದಲ್ಲ ಸರ್. ಅದು ಬಿಟ್ಬಿಟ್ಟು ಅದರಲ್ಲಿ ಮತ್ತೆ ಹೋಗಿ ನಾವು ಬೀಳೋದು ಬೇಕಂತಿಲ್ವಲ್ಲ ಸರ್. ಅದಕ್ಕೋಸ್ಕರ ಓನರ್ಗೆ ಹೇಳಿ, ನೋಡಿ ನಾವೆಲ್ಲ ಫ್ಯಾಮಿಲಿಯಾಗಿ ವಾಸವಾಗಿರೋರು, ಈ ರೀತಿಯಲ್ಲಿ ಇದೆ, ಇದನ್ನು ನಿಲ್ಲಿಸಿ ಖಾಲಿ ಮಾಡಿಸಿದ್ರೆ ಹೌದು. ಇನ್ನು ಪಕ್ಕದ ಯಾವುದೊಂದು ಕ್ರಾಸಲ್ಲಿ ಹೋಗಿ ಅಲ್ಲಿ ವಾಸವಾಗಿದ್ದಾರೆ. TV ನೋಡುವಾಗ ಓಡಿ ಬಂದು ಏನೋ ಒಂದು ಅಟ್ಯಾಕ್ ಮಾಡೋಣ, ಒಂದು ದೊಡ್ಡ ವಿಷಯ ಅಂತ ಎಣಿಸ್ತಾರೆ. ಆದರೆ ಇವತ್ತು ಹೆಣ್ಣುಮಕ್ಕಳೆಲ್ಲ ಅವರ ಮನೆಗೆ ಹೋಗಿದ್ದಾರೆ. ನಮ್ಮ ಯಾರೋ ಈ ಸೌಜನ್ಯ ಹೋರಾಟ ಆಗಲಿ, ನಮ್ಮ ಅಭಿಮಾನಿಗಲಿ, ನನ್ನೊಂದಿರೋ ಇವತ್ತೆಲ್ಲ ಹೋಗಿದ್ದಾರೆ, ಬೆಳಗಿಂದ ಉಗಿತಾ ಇದ್ದಾರೆ ಏನಂತ ಹೇಳಿ. ಅದಕ್ಕೆ ಇನ್ನೊಂದು TV ಅವರು ಬೆಳಿಗ್ಗೆ ಬಂದಿದ್ದರು ಇದನ್ನೇ ಕೇಳಲಿಕ್ಕೆ, ಉಗಿದು ಕಳಿಸ್ತಾರೆ. ಪಬ್ಲಿಕ್ ಹೋಗಿ ನಾವಲ್ಲ. ನಾನು ಯಾವುದು ಮಾತಾಡಬೇಡಿ, ಏನಿದ್ರು ನಮ್ಮ ಹೋರಾಟ ವಿಷಯ ಮಾತಾಡಿ, ಅವ್ರು ಏನು ಬೇಕಾದ್ರೆ ಹೇಳಿ ಅಂತ ಹೇಳುವಾಗ ಪಬ್ಲಿಕ್ಕೇ ಉಗಿದು ಕಳಿಸಿದ್ದಾರೆ ಇವತ್ತು.
ಆ ಥರ ಕೆಲಸ ಆಗ್ತಾ ಇದೆ. ಇವತ್ತು ನಾನೊಂದು ವಿಷಯ ಹೇಳ್ತೀನಿ, ಇಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ, ಆದರೆ ಇಂಥ ಕೆಲಸ ಯಾವುದನ್ನು ನಾನು ಮಾಡೋದಲ್ಲ, ಮಾಡೋದು ಇಲ್ಲ. ಹಾಗಾದರೆ ಆ ಹೆಂಗಸಿಗೆ ಜಯಂತರ ಮೇಲೆ ಒಂದು ವೈಯಕ್ತಿಕ ದ್ವೇಷ ಇತ್ತು. ಅದು ಆ ಹೆಂಗಸು ಏನು ನೀವು ಹೇಳೋ ಪ್ರಕಾರ ಅಕ್ರಮ ಚಟುವಟಿಕೆ ನಡೆಸ್ತಾ ಇತ್ತು. ಅದಕ್ಕಾಗಿ ನೀವು ಅದನ್ನು ಓನರ್ಗೆ ಹೇಳಿ ಹೊರಗೆ ಹಾಕುವಂಥ ಕೆಲಸವನ್ನು ಮಾಡಿದ್ರಿ. ಸೊ ಈಗ ನಿಮ್ಮ ಆ ಬಿಲ್ಡಿಂಗಲ್ಲಿ ಇರುವಂತಹ ಹೆಂಗಸು ಅಲ್ಲ, ಅದು ಹೊರಗೆ ಹೋಗಿ ಬೇರೆ ಕಡೆಯಲ್ಲಿ ವಾಸ ಮಾಡ್ತಾ ಇದೆ. ಈಗ ಜಯಂತ್ರ ವಿಷಯಕ್ಕೆ ಬಂದಾಗ ಅಂತ ಹೇಳಿದ್ರೆ ಇದೇ ಒಳ್ಳೆ ವಿಷಯ, ಒಂದು ಗಾಸಿಪ್ ಮಾಡುವ ಅಂತೇಳಿ ಬಂದಿದ್ದದ್ದು ಅಂತೇಳಿ ಹೇಳ್ತೀನಿ. ಹೌದು, ಅದೇ ಆಗಿರೋದು. ಅವ್ರಿಗೆ ಏನೋ ಇದರಲ್ಲಿ ದೊಡ್ಡ ಒಂದು ಸುದ್ದಿ ಆಗ್ಬೋದು ಅಂತ ಎನಿಸಿರ್ಬೋದು, ಇಲ್ಲ ಜಯಂತ್ ಹೆಸರು ಈ ಥರ ಒಂದು ತೇಜೋವಧೆ ಮಾಡ್ಬೋದು ಅಂತ ಎನಿಸ್ಬೋದು. ಇವರು ಏನೇ ಮಾಡಿದ್ರು ಜಯಂತ್ ಹೆಸರು ತೇಜೋವಧೆ ಆಗಲ್ಲ. ಜಯಂತ್ ಅಲ್ಲ, ಸೌಜನ್ಯ ಹೋರಾಟದಲ್ಲಿ ಯಾರ ಹೆಸರು ತೇಜೋವಧೆ ಆಗಲ್ಲ. ಸತ್ಯಪರ ಹೋರಾಟ, ಕಾನೂನು ಚೌಕಟ್ಟಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಾನು ಅವತ್ತು ಹೇಳ್ತೇನೆ, ಇವತ್ತು ಹೇಳ್ತಾ ಇದ್ದೀನಿ, ನಾನು ಅತ್ಯಾಚಾರಿಗಳ ವಿರುದ್ಧ, ಕೊಲೆಗಡಕರ ವಿರುದ್ಧ, ಭೂ ಕಬಳಿಕೆ ಮಾಡೋರ, ಈ ಬಡವರನ್ನು ತೇಜೋವಧೆ ಮಾಡೋ ಅವರ ವಿರುದ್ಧ ನಮ್ಮ ಹೋರಾಟ. ಅದು ಯಾರೇ ಆಗಲಿ ಅವರ ವಿರುದ್ಧ ನಾವು ಮಾಡ್ತಾ ಇರೋದು. ಅದಕ್ಕೆ ಏನು ತೊಂದರೆ ಇಲ್ಲ, ಅದಕ್ಕೆ ತಲೆ ಕೆಡಿಸ್ತಾ ಇಲ್ಲ. ಇವತ್ತು ದೂರು ದಾಖಲು ಮಾಡ್ತಾ ಇದ್ದೀವಿ, FIR ಮಾಡ್ತಾ ಇದ್ದೀವಿ. ಅವಳ ಮೇಲೂ FIR ಮಾಡಿ ಅವ್ರ ಮೇಲೆ ಮಾಡಲೇಬೇಕು, ಮಾಡಲಿ, SI ಹೇಳಿ ದೂರು ಕೊಡಿ ಅಂತ ಹೇಳಿ ಅದು ಮಾಡೋ ಕೆಲಸವನ್ನು ಪ್ರಕ್ರಿಯೆ ನಡೀತಾ ಇದೆ. ಮತ್ತು ಮಾಧ್ಯಮ ಅವ್ರಿಗೆ ನಾನು ತಿಳಿಸಿದೆ, ನೋಡಿ ಇಷ್ಟು ದೊಡ್ಡೊಂದು ಹೋರಾಟ ಇರುವಾಗ ಯಾರೋ ಬಂದೊಂದು ನಮ್ಮ ಮೇಲೆ ಈ ಥರ ಹೇಳುವಾಗ ನೀವು ಏಕಾಏಕಿ ಹೋಗಿ ಸುದ್ದಿ ಮಾಡೋದಲ್ಲ, ಸ್ವಲ್ಪ ಆಲೋಚನೆ ಮಾಡಿ. FIR ಮಾಡುವಾಗ ಇನ್ನೂ ದೊಡ್ಡದು ಮಾಡ್ತಾರೆ ಅವರು. ಮಾಡಲೇಬೇಕು. ಇಲ್ಲ ಹೇಳಿದ್ರು ನಾವು ಬರ್ತೀವಿ ಅಂತ ಹೇಳಿದ್ರು. ಆ ನಂತರ ನಾನು ಹೇಳಿದ್ವಲ್ಲ ಮೊನ್ನೆ ಕನ್ನಡ ಅವರಿಗೆ, ಇನ್ನೊಂದು ನ್ಯೂಸ್ ಅವರಿಗೆ ನಾನು ಎಲ್ಲ ಮಾಹಿತಿ ಅವರೇ ಹುಡುಕಿದ್ರು, ನಾನು ಯಾರು ಏನು ಎಂಬುದನ್ನು. ಆವಾಗ ಅವರೇ ಹೇಳಿದ್ರು, ನಿಮ್ಮ ಕೆಲಸಗಾರಿಯೆಲ್ಲ ನಾನು ನೋಡಿದ್ದೀನಿ ಸರ್, ತುಂಬ ಚೆನ್ನಾಗಿ ಮಾಡ್ತಾಯಿದ್ವಿ, ಆದರೆ ಇದೆಲ್ಲ ಸಿಕ್ಕಾಕಿದ್ರಿ. ಇಲ್ಲ ಸಿಕ್ಕಾಕಿಲ್ಲ ಅಂತ ಹೇಳಿದೆ. ನಮ್ಮ ಹೋರಾಟ ಸತ್ಯಪರ ಹೋರಾಟ. ಆದರೆ ಒಂದಿಷ್ಟು ಮಾಧ್ಯಮವರು ಅದನ್ನು ಉಲ್ಟಾ ಪಲ್ಟಾ ಮಾಡ್ತಾ ಇದ್ದಾರೆ. ಒಂದು ದಿನ 100% ನಮ್ಮನ್ನು ಹುಡುಕಿ ಮಾಧ್ಯಮ ಬಂದೇ ಬರ್ತಾರೆ. ಆದರೆ ಇವತ್ತು ಏನು ಬಂದಿಲ್ಲ ಅಂತೆಲ್ಲ ಬರ್ತಾ ಇದ್ದಾರೆ. ಅವರಿಗೆ ಕೊಡೋ ಸ್ಟೇಟ್ಮೆಂಟ್ ಎಲ್ಲವನ್ನು ನಾನು ಕೊಡ್ತಾ ಇದ್ದೀನಿ. ನಾನು ಎಲ್ಲೂ ಓಡಿ ಹೋಗಿಲ್ಲ, ತಲೆಮರೆಸಿಲ್ಲ. ಮೊನ್ನೆ ಯಾರು ಓಡಿ ಹೋದ ಅಂತ ಹೇಳಿದ್ರು, ಬಂದೆ, ಕರೆದೆ, ಎಲ್ಲಿ ಬೇಕು ಸರ್, ಏನು ಬೇಕು ಸರ್, ಯಾವ ಸ್ಟೇಟ್ಮೆಂಟ್ ಬೇಕು, ಬನ್ನಿ ಕೊಡ್ತೀನಿ. ನಾನು ತಪ್ಪು ಕೆಲಸ ಮಾಡಿಲ್ಲ, ಇವತ್ತಿಗೂ ನ್ಯಾಯಪರವಾಗಿದ್ದೀವಿ. ನಿನ್ನೆ SIT ಅವರ ಮನೆಗೆ ಬರ್ತಾಯಿದ್ರು. ಅಷ್ಟೊತ್ತು ನನಗೆ ಮಾಧ್ಯಮವರು ಕೇಳೋದು, ಜಯಂತ್ ಅವರೇ ನಿಮ್ಮ ಮನೆಗೆ ಸರ್ ನನಗೆ ಗೊತ್ತಿಲ್ಲ ಅಂತ ಹೇಳಿದೆ. ನನಗೆ ಗೊತ್ತೂ ಇಲ್ಲ. ಆನಂತರ ನಮ್ಮ ಮನೆಯವರು ಕೇಳಿದ್ರು, TV ಬರ್ತಾ ಇದೆ, ಇಲ್ಲ ತಮಿಳ್ನಾಡು ತಾನೆ ಅವ್ರ ಮನೆಗೆ ಹೋಗ್ಲಿಕ್ಕೆ ಅಂತ ಹೇಳಿದ್ರು. ಆನಂತರ ಇನ್ನೊಬ್ಬರು ಫೋನ್ ಮಾಡಿ ಕೇಳ್ತಾಯಿದ್ರು, ಜಯಂತ್ ಅವರೇ ಪೀನೆ ಅಲ್ಲ ಸರ್, ನನ್ನ ಮನೆ ದಾಸರಳ್ಳಿ ಅಂತ ಹೇಳಿ ಮಲ್ಲಸಂದ್ರ ಅಂತ ಹೇಳಿದೆ ನಾನು. ಸರ್ ಮಲ್ಲಸರ ಹಂಗಾರೆ ಸರಿ, ಓಕೆ ಸರ್, ಇದೆ ಇಂಥದ್ದು ಅಡ್ರೆಸ್ ಹೇಳಿದೆ, ಹೋಗಿ ಸರ್ ಅಂತ ಹೇಳಿದೆ. ಅಷ್ಟು ಮಗ ಇದ್ದ ಶಾಪಲ್ಲಿ, ಮಗನಿಗೆ ಹೇಳಿದೆ ಮನೆಗೆ ಹೋಗು ಅಂತ ಹೇಳಿದೆ. ಅಲ್ಲಿ ಏನೋ ಒಂದು ಅವನಿಗೆ ಹೇಳ್ಕೊಟ್ಟಿಲ್ಲ, ಏನಿದೆ ಅದನ್ನು ಹೇಳು. ಆನಂತರ ಮಗಳು ಬಂದರು, ಮಗಳಿಗೆ ಹೇಳಿ, ಅಲ್ಲ ಶಾಪಲ್ಲಿ ಹೋದ್ರು. ನಾನು ಶಾಪಲ್ಲಿ ಕೊಡೋ ಅವಶ್ಯಕತೆ ಇಲ್ಲ, ಹೋಗು, ಅವ್ರು ಕೇಳೋದು ಉತ್ತರ ಕೊಡು. ಮನೆಯವ್ರಿಗೆ ಹೇಳೋದು, ಮನೆಯವರು ಆನಂತರ ಹೇಳೋ ಬಂದರೆ ಅಂತ. ಯಾವುದಕ್ಕೂ ಟೆನ್ಷನ್ ಮಾಡಬೇಡಿ, ಧೈರ್ಯವಾಗಿರಿ. ಅವರೇನೋ ದೊಡ್ಡ SIT ಅಂತ ಹೇಳಿದ್ರೆ ಏನು ತಿಂದಾಕ್ಲಿಕ್ಕೆ ಬಂದಿಲ್ಲ, ಅವ್ರಿಗೆ ಮಾಹಿತಿ ಬೇಕಿತ್ತು, ಮನುಷ್ಯರೇ. ಹೌದು, ಅದೇ ಕೊಡಿ ಅಂತ. ಆಮೇಲೆ 6:30 ಬಂದರು. ಬಂದ ನಂತರ ಹೇಳ್ತಾ ಇದ್ದಾರೆ, ಸೊ ಒಳ್ಳೆ ವ್ಯಕ್ತಿ ಎಲ್ಲರೂ, ಪ್ರತಿಯೊಬ್ಬರು ಒಳ್ಳೆ ಮಾತಾಡಿಸ್ತಾರೆ, ಏನೆಲ್ಲ ಕೇಳಬೇಕು ಎಲ್ಲವನ್ನು ಹೇಳಿದ್ವಿ, ಏನು ತೊಂದರೆ, ಹ್ಯಾಪಿ ಆಗಿದ್ದಾರೆ. ಅವರು ಎನಿಸಿಲ್ಲ ಈ ಥರ ಅಂತ. ಇವರು ಎನಿಸ್ಬೋದು ಏನೋ ದೊಡ್ಡ ಬೇರೆ ಆಫೀಸರ್ ಬರ್ತಾರೆ, ಗದರಿಸ್ತಾರೆ, ಯಾವುದೂ ಇಲ್ಲ. ಟೆನ್ಷನ್ ಏನು ಟೆನ್ಷನ್ ಇಲ್ಲ. ಟೆನ್ಷನ್ ಆಗಿರೋದು ಬುರುಡೆ ಮೀಡಿಯಾಕ್ಕೆ ಮಾತ್ರ. ಹೌದು, ಅವರಿಗೆ ಮಾತ್ರ ಟೆನ್ಷನ್ ಆಗಿರೋದು. ಕೆಲವೊಂದು ಮೀಡಿಯಾವರು ಬಂದರು, ಸ್ಟೇಟ್ಮೆಂಟ್ ತಗೊಂಡ್ರು, ಚೆನ್ನಾಗಿ ಮಾಡಿದ್ದಾರೆ, ಇಲ್ಲ ಅಂತ ನಾನು ಹೇಳಲ್ಲ. ಕೆಲವೊಂದು ಬುರುಡೆ ಮೀಡಿಯಾ ಕೆಲವೊಂದು ಹಾಕಿದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ, ಓಕೆ. ನಾನು ಅದಕ್ಕೆ ಅವರಿಗೆ ಧನ್ಯವಾದ ಹೇಳ್ತೀನಿ. ಒಂದಿಷ್ಟು ತಿಳಿದುಕೊಳ್ತಾ ಇದ್ದಾರೆ. ಇಲ್ಲ ಆಗಿರೋ ಅತ್ಯಾಚಾರ, ಕೊಲೆ, ಪಾಪ ಮೀಡಿಯಾವರು ಇವಾಗ ಅರ್ಥ ಆಗ್ತಾ ಇದೆ ಒಂದು ಕಡೆಯಿಂದ. ಆ ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಸುದ್ದಿಗಳನ್ನು ಮಾಡ್ತಾ ಇದ್ದಾರೆ. ಅವರಿಗೆ ಒಂದು ಧನ್ಯವಾದ ನಾನು ಹೇಳ್ತಾ ಇದ್ದೀನಿ ಸರ್. ಬುರುಡೆ ತಂದಿರೋದು ನೀವೇ ಅಂತ ಹೌದಾ ಸರ್? ಬುರುಡೆ ನಾನು ತಂದಿಲ್ಲ, ಅವತ್ತು ಇವತ್ತು ಹೇಳ್ತಾ ಇದ್ದೀನಿ. ಎಲ್ಲ ಮಾಧ್ಯಮ ತಂದಿರೋದು ನಾನು ಸಣ್ಣ, ನನಗೆ ಗೊತ್ತಿರಲಿಲ್ಲ, ಅವತ್ತು ತಂದ ಸರಿ, ಅದರೊಂದಿಗೆ ಅವನಿಗೊಂದು ಹೆಲ್ಪ್ ಮಾಡಿರೋದು. ಅವತ್ತು ಇವತ್ತು ಹೇಳ್ತಾ ಇದ್ದೀನಿ, ಹೆಲ್ಪ್ ಮಾಡಿದ್ದೀನಿ, ಇಲ್ಲ ಅಂತ ಅಲ್ಲ. ಯಾವ ಇಲ್ಲಿಂದೇನೋ ಸರ್ವೋಚ್ಚ ನ್ಯಾಯಾಲಯಕ್ಕೆ ಹೋಗುವಾಗ ಆ ವ್ಯಕ್ತಿ ನಿಮ್ಮ ಕೈಗೆ ಬುರುಡೆ ತಂದು ಕೊಟ್ಟ. ಹೌದು, ನೀವು ತಂದೇ ಇಲ್ಲ ಸರ್. ಅವ ಗಾಡಿಯಲ್ಲಿ ಬಂದು ನೀವು ತಂದು ಆ ಅನಾಮಿಕ ಚಿನ್ನ ಏನಿಗೆ ಕೊಡಲಿಲ್ಲ. ನನಗೆ ಕೊಡ್ಬೇಕು ಸರ್. ಆ ಥರ ಕೊಟ್ಟರೆ ಎಲ್ಲಿ ಷಡ್ಯಂತ್ರ ಅಂತ ಹೇಳ್ಬೋದು. ನಾನು ಅವನಿಗೆ ಕೊಟ್ಟು ಅವನು ಕರೆಸಿ ವಕೀಲ ಹತ್ರ ಕರ್ಕೊಂಡೋಗಿ ಡೆಲ್ಲಿ ಕರ್ಕೊಂಡೋಗಿ ಏನೋ ಒಂದು ಸಭೆ ಸೇರಿ ಏನಾದರೂ ಮಾಡಿ ದೇವಸ್ಥಾನಕ್ಕೆ ಹೊಡಿಬೇಕು, ಇಲ್ಲ ದೊಡ್ಡ ವ್ಯಕ್ತಿ ಎಲ್ಲ ವಿರುದ್ಧ ಪಿತೂರಿ ಮಾಡಬೇಕಂತ ಹೇಳಿದ್ರೆ ಎಸ್, ನನ್ನ ತಪ್ಪು, ಯಾವುದೇ ಕಾರಣಕ್ಕಲ್ಲ. ನಾನು ನಿನ್ನೆ ನಿಮಗೆ ಗೊತ್ತಿರುವುದು, ನಾನು ಡೆಲ್ಲಿ ಹೋಗಿ ಇಲ್ಲಿ ಸರ್ವೋಚ್ಚ ಮುಂದೆ ನಿಂತಿರೋದು ಫೋಟೋಸ್ ಎಲ್ಲ ಹಾಕಿದ್ದೀನಿ, ವಿಡಿಯೋ ಮಾಡಿಲ್ಲ, ಫೋಟೋಸ್ ಎಲ್ಲ ಹಾಕಿಲ್ಲ ನಾನು, ಎಲ್ಲ ನೋಡಿ ಸರ್. ನಂದು ಇವಾಗ ಏನಾದರೂ ತಪ್ಪಂತ ಇದ್ದರೆ ಅವನಿಗೆ ಹೆಲ್ಪ್ ಮಾಡೋದು. ಅಂದರೆ ಇವಾಗ ಕೊಲೆಗಡಕನಿಗೆ ಏನು ಹೆಲ್ಪ್ ಮಾಡೋ ತಪ್ಪು ತಾನೇ ಅದು. ಆ ರೀತಿಯಲ್ಲಿ ಮಾಡಿಲ್ಲ, ಕಾನೂನು ಚೌಕಟ್ಟಲ್ಲಿ ಇದು ಆಗ್ತಾ ಇದೆ, ಇದಕ್ಕೆ ಹೆಲ್ಪ್ ಮಾಡಿದ ಹೊರತು ಬೇರೆ ಯಾವುದೇ ರೀತಿಯಲ್ಲಿ ಅಲ್ಲ. ಏನು ಈ ಬುರುಡೆ ಕಥೆ ಏನು? ಈಗ ನಿಮಗೆ ಬರುವಾಗ ಎಲ್ಲಿ ಬಂತು, ಏನು ಮಾಡಿದ್ರಿ ಬುರುಡೆಯಲ್ಲಿ, ಏನೆಲ್ಲ ನೀವು ಕೆಲಸ ಮಾಡಿದ್ರಿ ಅಂತ ಹೇಳಿ? ಇಲ್ಲ, ಏನು ಕೆಲಸ ಮಾಡಿಲ್ಲ. ನಾನು ಹೇಳಿದೆ ಏಪ್ರಿಲ್ ತಿಂಗಳಲ್ಲಿ ಇವಾಗ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡಿಗೆ ಬಂದ
ನನಗೆ ಸ್ಯಾಟಲೈಟ್ ಬಟ್ ಬೆಂಗಳೂರು ಅಲ್ಲಿಂದ ನಮ್ಮವ್ರು ಹೇಳಿದ್ರು, ನಾವು ಪಿಕಪ್ ಮಾಡಿ ವಕೀಲ ಹತ್ರ ಕರ್ಕೊಂಡು ಬನ್ನಿ ಅಂತ ಹೇಳಿದ್ರು. ಅದರ ಪ್ರಕಾರ ನಾನು ಹೋದೆ. ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ಗೆ ಬರುವಾಗ ಬುರುಡೆ ತಗೊಂಡು ಬಂದಿದ್ನ? ಇಲ್ಲ, ಅವತ್ತೊಂದೇ ಇಲ್ಲ. ಇದು ಮೊದಲನೇ ದಿವಸ ನಿಮ್ಮನ್ನು ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಆ ವ್ಯಕ್ತಿ ಭೇಟಿ ಮಾಡಿರೋದು? ಏಪ್ರಿಲ್ ತಿಂಗಳಲ್ಲಿ ಭೇಟಿ ಮಾಡಿ. ಏಪ್ರಿಲ್. ಆಗ ಬುರುಡೆ ಗಿರುಡೆ ಏನಿಲ್ಲ, ಯಾವುದಿಲ್ಲ, ಬರೀ ಆ ಒಬ್ಬನೇ ವ್ಯಕ್ತಿ ಬಂದಿದ್ದ. ಕೈಯಲ್ಲಿ ಒಂದು ಸಣ್ಣ ಕವರ್ ಇತ್ತು, ಬಟ್ಟೆ ಎಲ್ಲ ಇತ್ತು. ಓಕೆ. ಕರ್ಕೊಂಡು ಬಂದೆ ಅಲ್ಲಿಂದ. ಅಂದ್ರೆ ವಕೀಲರನ್ನು ಮೀಟ್ ಮಾಡೋಕೆ ಅಂತ ಹೇಳಿ ಬಂದಿರೋದು. ಅವನಿಗೆ ಬ್ಯಾಂಗ್ಳೂರ್ ಅಷ್ಟು ಗೊತ್ತಿಲ್ಲ. ಇಲ್ಲ. ಸೊ ಅದಕ್ಕೆ ನಿಮ್ಮನ್ನು ಗೊತ್ತಿಲ್ಲ ಅಂತಲೂ ಅಲ್ಲ, ಮತ್ತೆ ಏನಂತ ಅವನಿಗೆ ಈ ಅಲ್ಲಿ ಪರಿಚಯದವರು ಯಾರು? ಪರಿಚಯ ಅಂತಲ್ಲ, ಧರ್ಮಸ್ಥಳ ಒಂದು ವಿಷಯ ಅಂತ ಹೋಗ ಒಂದು ದೊಡ್ಡ ವಿಷಯ ಆಗಿರ್ಬೋದು. ಅದರ ಒಂದು ಕೇಸ್ ಮಾಡ್ಲಿಕ್ಕೆ ನೀವು ಕರ್ಕೊಂಡು ಸೇಫ್ಟಿಯಾಗಿ ಕರ್ಕೊಂಡು ಅಂತೇಳಿ, ಸರಿ ಓಕೆ ಅದರ ಪ್ರಕಾರ ಕರ್ಕೊಂಡು ಬಂದೆ. ಕರ್ಕೊಂಡು ಅಲ್ಲಿ ಬಿಟ್ಟ ಸರ್. ನಾನು ಬಿಟ್ಟ ನಂತರ ಸಾಯಂಕಾಲ ಹೊತ್ತಿಗೆ ತಿರ್ಗಾ ರೂಮ್ ಮಾಡೋಣ ಅಂತ ಹೇಳಿದ್ರು. ನಾನು ಬೇಡ ಅಂತ ಹೇಳಿದೆ. ನಾವೇ ನನ್ನ ಮನೇಲಿ ಇರ್ತೀನಿ ಅಂತ ಹೇಳಿದೆ. 2 ದಿನ ಊಟ ಹಾಕಿದೆ, 2-3 ದಿನ ಊಟ ಹಾಕಿದೆ. ಅವನು ಅಲ್ಲೋ ಅಂತ ಹೇಳಿದ್ರು, ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದೆ. ಈ ಕೆಲಸ ಎಲ್ಲ ಮಾಡಿದ್ದೀನಿ ಸರ್ ನಾನು. ಒಂದು ದಿವಸ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಇಂದ ವಕೀಲರ ಆಫೀಸ್ಗೆ ಹೋಗಿ ನಿಮ್ಮ ಮನೆಯಲ್ಲಿ ಸ್ಟೇ ಆದವ? ಒಂದಲ್ಲ 2-3 ದಿನ ಇದ್ದ. ಅಂದ್ರೆ ಕಂಟಿನ್ಯೂಸ್ ಅಂದ್ರೆ ಬೆಳಿಗ್ಗೆ ಹೋಗೋದು, ಸಾಯಂಕಾಲ ಬರೋದು. ಅಂದ್ರೆ ವಕೀಲ ಹತ್ರ ಕರ್ಕೊಂಡು ಬಿಡಬೇಕಿತ್ತು, ಅಲ್ಲಿ ಅವ್ರ ಸ್ಟೇಟ್ಮೆಂಟ್ ಎಲ್ಲ ರೆಡಿ ಮಾಡಬೇಕು. ಆ ನಂತರ ನಾನು ಕರ್ಕೊಂಡು ಬರ್ತಾ ಇದ್ದೆ. ಈ ಕೆಲಸ ಮಾಡಿದ್ದೀನಿ. ಆ ನಂತರ ಸೇಫ್ಟಿಯಾಗಿ ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಬಸ್ ಹತ್ತಿಸು ಅಂತ ಹೇಳಿದ್ರೆ ಸೇಲಂ ಬಸ್ ಅಂತ ಕಾಣಿಸ್, ಅದಕ್ಕೆ ಹತ್ತಿಸಿ ಬಿಟ್ಟು. ಹೌದು. ಓಕೆ. ಈ 3 ದಿವಸ ನಿಮ್ಮ ಮನೆಯಲ್ಲಿ ಇದ್ದವನು? ಹೌದು. ನಂತರ ಬುರುಡೆ ತಗೊಂಡು ಯಾವಾಗ ಬಂದ ಸರ್? ಆ ನಂತರ ತಿರ್ಗಾ ಬಂದಿದ್ದ ಅಂತ, ತಿರ್ಗಾ ಹೋದ ಅಂತ. ಆವಾಗ ನಮ್ಮ ಮನೆಗೆ ಬಂದಿರಲಿಲ್ಲ. ತಿರ್ಗಾ 2ನೇ ಸಾರಿ ಬರುವಾಗ. 3ನೇ ಸಾರಿ ನಾನು ಡೆಲ್ಲಿ ಹೋಗ್ಬೇಕು. ತಿರ್ಗಾ 2ನೇ ಸಾರಿ ಬಂದ, ಅದು ನಿಮ್ಗೆ ಗೊತ್ತಿಲ್ಲ, ಅದು ಬಿಡಿ. ಆ ನಂತರ 3ನೇ ಸಾರಿ ಬಂದ. ನಿಮ್ಮ ಜೊತೆಗೆ ಮೀಟ್ ಆಗಿರೋದು ಈಗ 2ನೇ ಬಾರಿ. ಮನೆಗೆ ಬಂದ್ರು ಫಸ್ಟ್ ಸಾರಿ. ಮನೆಗೆ ಬಂದಿರೋದು ಫಸ್ಟ್ ಸಾರಿ, ಅದು 3 ದಿವಸ ನಿಂತ. ಹೌದು. ನೆಕ್ಸ್ಟ್ 2ನೇ ಬಾರಿ ಬರ್ಬೇಕಾದ್ರೆ ಬುರುಡೆ ಜೊತೆ ಬಂದ? ಮೇ ತಿಂಗಳಲ್ಲಿ. ಮೇ ತಿಂಗಳಲ್ಲಿ ಬುರುಡೆ ಜೊತೆ ಬಂತು. ಬುರುಡೆ ಅಂತೇಳಿ ನಿಮ್ಗೆ ಗೊತ್ತಿತ್ತು ಅದು? ಸರ್ ನನಗೆ ಫಸ್ಟ್ ಏನು ಗೊತ್ತಿರಲಿಲ್ಲ. ಆ ನಂತರ ವಿಷಯ ಗೊತ್ತಾಯ್ತು, ಇಲ್ಲ ಅಂತಲ್ಲ, ವಿಷಯ ಗೊತ್ತಾಯ್ತು. ಆಮೇಲೆ ಸರಿ ಸರ್ವೋಚ್ಚ ನ್ಯಾಯಾಲಯಕ್ಕೆ ತಗೊಂಡೋಗಿ ಕೊಡಬೇಕು, ಅಲ್ಲಿ ತೋರಿಸ್ಬೇಕು, ಈ ರೀತಿಯಲ್ಲಿ ಒಂದು ಬಂದಾಗ ಎಸ್ ಒಳ್ಳೆ ವಿಷಯ ತಾನೇ ಅದು. ಅಂದರೆ ಇಲ್ಲಿ ಯಾರು ಈ ಕರ್ನಾಟಕ ರಾಜ್ಯದಲ್ಲಿ ಯಾರು ಈ ಪ್ರಕರಣ ದಾಖಲು ಮಾಡಲ್ಲ, ಇಲ್ಲಿ ಯಾವುದು ತನಿಖೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಅಲ್ಲಿಂದ ಒಂದು ಆದೇಶ ತಂದು ತನಿಖೆ ಮಾಡಿಸೋಣ ಅಂತ ವಕೀಲರ ಪ್ಲಾನು. ಓಕೆ. ಅದಕ್ಕೆ ನಿಮ್ಮ ಮೈಂಡಲ್ಲಿ ಏನಿತ್ತು ಅಂತ ಹೇಳಿದ್ರೆ, ಈ ಬುರುಡೆಯನ್ನು ಕೊಂಡೋಗಿ ಇಟ್ಟರೆ ಜೆನ್ಯೂನ್ ಅಂತೇಳಿ ಫೀಲ್ ಆಗುತ್ತೆ, ಅವನೇ ತಂದೆ. ಅಲ್ಲ, ನನಗೆ ಅಂತಲ್ಲ, ನಮಗೆ ಹೇಳೋದಕ್ಕೆ ನಾನು ಮಾಡಿದ್ದೀನಿ. ನನಗಿವಾಗ ಅದರ ವಿಷಯ ನಾನು ಯಾವತ್ತೂ ಹೇಳ್ದಿನಲ್ಲ, ಜಾಸ್ತಿ ಅವನಿಗೆ ಮಾತಾಡ್ತಿಲ್ಲ. ಕೇಳ್ತಾ ಊಟ ಆಯ್ತಾ, ತಿಂಡಿ ಆಯ್ತಾ, ಏನು ಹುಷಾರಿಲ್ಲ. ಆದ್ರೆ ಸತ್ಯದ ಹೋರಾಟದಲ್ಲಿ ಇದ್ದೀರಿ ಅಂತ ಹೇಳಿ ಕನ್ಫರ್ಮ್ ಇತ್ತು ನಿಮ್ಗೆ. ಅದಕ್ಕೋಸ್ಕರ ನೀವು ಅವ್ರು ಏನ್ ಹೇಳಿದ್ರು ಮಾಡ್ತಾ ಇದ್ದಾರೆ. 100% ಸತ್ಯದ ಹೋರಾಟದಲ್ಲಿ ಇದ್ದೀವಿ, ಇವಾಗಲೂ ಅದರಲ್ಲಿ ಇದ್ದೀವಿ ಖಂಡಿತ. ಸೊ ಆನಂತರ 2ನೇ ಬಾರಿ ಬಂದ, ಬುರುಡೆ ತಗೊಂಡು ಬಂದ? ಇಲ್ಲ, 3ನೇ ಸಾರಿ. ಸಾರಿ, 3ನೇ ಸಾರಿ ಬಂದ. ಅಲ್ಲ, ನಿಮ್ಮನ್ನು ಭೇಟಿ ಆಗಿದ್ದು 2ನೇ ಸಾರಿ. ಹೌದು, 2ನೇ ಬಾರಿಗೆ ಭೇಟಿ ಆಗಿದ್ದು. ಅವನು ನಾನಾ ರೀತಿ ಬಂದು ಹೋಗಿರ್ಬೋದು, ಅದು ನಿಮ್ಗೆ ಗೊತ್ತಿಲ್ಲ ಬಿಡಿ, ಬೇರೆ ಮೀಟ್ ಆಗ್ಲಿಕ್ಕೆ ಬಂದಿರ್ಬೋದು. ಸೊ 2ನೇ ಬಾರಿ ಬಂದ, ನಿಮ್ಮನ್ನು ಮೀಟ್ ಆದ, ಸ್ಯಾಟಲೈಟ್ ಬಸ್ ಸ್ಟ್ಯಾಂಡ್ ಅಲ್ಲಿ ಮೀಟ್ ಆದ ನಂತರ ಆಗ ಬುರುಡೆ ತಗೊಂಡು ಬಂದಿದ್ದ. ನಂತರ ಏನಾಯ್ತು? ನಂತರ ಹಂಗೆ ಡೆಲ್ಲಿ ಹೋಗಿದ್ವಿ ನಾವು. ನಿಮ್ಮ ಮನೆಗೆ ಹೋಗಿಲ್ಲ, ಬುರುಡೆ ತಗೊಂಡು ಮನೆಗೆ ಹೋಗಿದ್ದೀವಿ. ಮನೆಗೆ ಹೋಗಿ ಅಲ್ಲಿಂದ ಮತ್ತೆ ಡೆಲ್ಲಿ ಹೋಗಿರೋದು. ಮನೆಗೆ ಹೋಗಿ ಏನ್ ಮಾಡಿದ್ರಿ? ಮನೆಗೆ ಹೋಗಿ ಒಂದು ಫೋಟೋ ತೆಗಿದ್ದೀವಿ, ಇದು ಸುಪ್ರೀಂ ಕೋರ್ಟ್ ವಕೀಲ ಕಳಿಸಲಿಕ್ಕೆ ಅಂತ. ಆ ನಂತರ ಕಟ್ಟಿ ಕೆಳಗೆ ಒಂದು ನಮ್ಮ ಮನೆಯೊಳಗೆ ಇಟ್ಟಿಲ್ಲ, ಕೆಳಗೆ ಇಟ್ಬಿಟ್ಟಿದ್ದೆ ನಾವು. ಆಮೇಲೆ ತಗೊಂಡು ಹಂಗೆ ಹೋದೆ ಡೆಲ್ಲಿಗೆ. ಆಮೇಲೆ ಡೆಲ್ಲಿಯಲ್ಲಿ ಇತ್ತದು. ನಿಮ್ಮ ಮನೆಯಲ್ಲಿ ಹಾಗಾದ್ರೆ ಬುರುಡೆ ಅವನು ತಗೊಂಡು ಬಂದ ನಂತರದಲ್ಲಿ ನಿಮ್ಮ ಮನೆ ಹತ್ರ ಒಂದು ಫೋಟೋವನ್ನು ತೆಗೆದ್ರಿ, ಅದನ್ನು ಸುಪ್ರೀಂ ಕೋರ್ಟ್ ನ ವಕೀಲರಿಗೆ ಯಾರಿಗೂ ಕಳಿಸಿದ್ರಿ. ನಂತರ ಅಲ್ಲಿಂದ ನೀವು ಸೀದಾ ಡೆಲ್ಲಿಗೆ ಹೋದ್ರಿ. ಇಬ್ರು ಒಟ್ಟಿಗೆ ಹೋದದ? ಇಲ್ಲ, ನಾವು 4 ಜನ ಇದ್ದೀವಿ. ಇಬ್ರು ಒಂದು ವ್ಯವಸ್ಥೆಯಲ್ಲಿ ಇತ್ತು, ಇಬ್ರು ಒಂದು ವ್ಯವಸ್ಥೆ, 2 ಬೇರೆ ಬೇರೆ ವ್ಯವಸ್ಥೆಯಲ್ಲಿ ಹೋಗಿರೋದು ನಾವು. ಓಕೆ. ನೀವು ಮತ್ತು ಯಾರು ಒಟ್ಟಿಗೆ ಹೋದದ್ದು? ನಾವು ಮತ್ತು ಬುರುಡೆ ಚಿನ್ನಯ್ಯ ಒಟ್ಟಿಗೆ ಹೋಗಿ ದಿಲ್ಲಿಗೆ ಅದನ್ನು ಮುಟ್ಟಿಸುವಂತ ಪ್ರಯತ್ನವನ್ನು ಮಾಡಿದ್ರಿ. ಹೌದು, ದಿಲ್ಲಿಯಲ್ಲಿ ಮುಟ್ಟಿಸಿದ್ರಿ. ಹೌದು. ಏನಾಯ್ತು ಡೆಲ್ಲಿಯಲ್ಲಿ? ಏನಾಯ್ತು ಆಮೇಲೆ ಅಲ್ಲಿಂದ ಇಲ್ಲ, ಅದು FIR ಮಾಡ್ಬೇಕು, ಇಲ್ಲೇ ನೀವು ಠಾಣೆಯಲ್ಲಿ ಮಾಡ್ಬೇಕಂತ ಹೇಳಿ ಡೆಲ್ಲಿಯಿಂದ ಸುಪ್ರೀಂ ಕೋರ್ಟ್ ಆದೇಶನ ಮಾಡಿದ್ರು. ಅದರ ಪ್ರಕಾರ ಮತ್ತೆ ಬುರುಡೆ ಅಲ್ಲಿ ಇಟ್ಟು ಬಂದೆ ನಾನು. ಇಲ್ಲಿ ಅಲ್ಲೊಂದು ದೇವಸ್ಥಾನ ಅಲ್ಲಿ ಇಟ್ಟೆ ನಾವು. ಎಲ್ಲಿ ಉಳ್ಕೊಂಡ್ರು ದೇವಸ್ಥಾನವ ಅಥವಾ ಏನ್? ದೇವಸ್ಥಾನ, ಮಂದಿರ ಅಂತ ಹೇಳಿ ದೇವಸ್ಥಾನ. ಹೌದು, ಮಠ. ಅಲ್ಲೇ ಇಟ್ಟಿದ್ದೀವಿ. ಅವ್ರಿಗೂ ಗೊತ್ತಿರಲ್ಲ ಪಾಪ. ಅವ್ರು ಹೇಳಿದ್ರು ಇಲ್ಲ, ನಾವು ಕೊರಿಯರ್ಲೆನ ಕಳ್ಸೋಣ ಅಂತ ಪ್ಲಾನ್ ಮಾಡಿದ್ರು. ಆ ನಂತರ ಇದು ತಿರ್ಗಾ ಇಲ್ಲಿಗೆ ಮಂಗಳೂರು SP ಗೆ ಪರಿಚಯದವ್ರದ್ದು ಮಠವ? ಇಲ್ಲ, ನಾವು ಹೋರಾಟಕ್ಕೆ ಹೋಗಿದ್ವಿ. ಆ ಸಂದರ್ಭದಲ್ಲಿ ಇದ್ದ ಮಠ. ನೆಕ್ಸ್ಟ್ ಹೇಳಿದ್ರು ಹೋಗಿ ತಂದ್ಬಿಡಿ ಅಂತ ಹೇಳಿದ್ರು. ನಾನು ಹೋದೆ, ತಿರ್ಗಾ ನಾನು ತಂದೆ. ಮಂಗಳೂರು ತಂದು ಅಲ್ಲೇ ಕೊರಿಯರ್ ಮಾಡೋಕ್ ಆಗ್ಲಿಲ್ಲ? ಇಲ್ಲ. ಸೊ ನೀವು ಸೀದಾ ಹೋದ್ರಿ? ಹೌದು. ಎಷ್ಟು ದಿನದ ನಂತರ ಹೋದ್ರಿ? ತಿರ್ಗಾ 1 ತಿಂಗಳ ನಂತರ ಹೋಗಿದ್ರಿ. ಅದನ್ನು ವಾಪಸ್ ತಂದು ಮಹೇಶ್ ಹೌದು ಮನೆಯಲ್ಲಿ ಕೊಟ್ಟಿದ್ರಿ. ಹೌದು. ಆ ನಂತರದಲ್ಲಿ ಆ ಬುರುಡೆಯನ್ನು ತೆಗೆದುಕೊಂಡು ಕೋರ್ಟಿಗೂ ಹೋಗಿರಬಹುದು. 164 ನಂದು ಅಲ್ಲಿ ಮುಗೀತು. ಮತ್ತೆ ಅದರಲ್ಲಿ ಹೋರಾಟ ಆಗ್ತಾ ಇದೆ, ಅದು ನಡೀತಾ ಇದೆ. ನಂದು ಏನಿದ್ರು SKDRDP ಶ್ರೀ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ, ಅದು ನಮ್ದೊಂದು ಇದಿತ್ತು. ನಾವು ಈ ಹೋರಾಟವನ್ನು ಎಲ್ಲವನ್ನೂ ಒಟ್ಟಿಗೆ ಮಿಕ್ಸ್ ಮಾಡಲ್ಲ. ನಂದು ಸಪ್ರೇಟು, ಅವರು ಸಪ್ರೇಟು, ಅದರಲ್ಲಿ ಏನು ಬೇಕು ಹೆಲ್ಪ್ ಹಾಕ್ಲಿಕ್ಕೆ ಮಾಡ್ತಾ ಇರ್ತೀವಿ. ಆ ರೀತಿಯಲ್ಲಿ ಹೋರಾಟ ಆಗ್ತಾ ಇದೆ. ಇಷ್ಟೊಂದು ಹೆಲ್ಪ್ ಮಾಡಿದ್ದಾರೆ. ಎಸ್, ಹೌದು. ಸೊ ಈಗ ಹಾಗಾದ್ರೆ ಯಾಕೆ ಬುರುಡೆ ತಂದದ್ದು ಜಯಂತ್ರೆ ಅಂತೇಳಿ ಹೇಳ್ತಾ ಇದ್ದಾರೆ? ಯಾವುದು
ಅದು ಗೊತ್ತಿಲ್ಲ ಸರ್. ಇವಾಗ ಎಲ್ಲರ ಬಾಯಿ ಕಟ್ಟಲಿಕ್ಕೆ ಆಗಲ್ಲ. ಸತ್ಯ ಹೊರ ಪ್ರಪಂಚಕ್ಕೆ ಗೊತ್ತಾಗಿ ಇನ್ನೂ ಸ್ವಲ್ಪ ದಿನ ಬೇಕಾಗುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡೋಣ ಅಂತ. ಈಗ ಎಲ್ಲರೂ ಹೇಳ್ತಾ ಇದ್ದಾರಲ್ಲ ಸರ್, ಬುರುಡೆ ಗ್ಯಾಂಗ್ ಅಂತ ಹೇಳಿ. ಸರ್ ಅದು ಹಂಗೇನೆ ಸರ್. ಅದೊಂದು ಅಲ್ಲಲ್ಲ, ಪ್ರಕೃತಿ ಹಂಗೇನೆ. ಒಂದು ಕಡೆ ಗಾಳಿ ಈ ಕಡೆ ಬರ್ಬೋದು, ಒಂದು ಕಡೆ ಗಾಳಿ ಆ ಕಡೆ ಹೋಗ್ಬೋದು. ಸತ್ಯ ರೀತಿಯಲ್ಲಿ ಹೋಗ್ತಾ ಇರ್ತೀನಿ, ಅದನ್ನು ದಾಟಿ ಹೋಗ್ತಾ ಇಲ್ಲ. ಅದಕ್ಕೋಸ್ಕರ ಪರವಾಗಿಲ್ಲ. ಹಾಗಾದ್ರೆ ಸತ್ಯ ರೀತಿಯಲ್ಲಿ ಹೋಗೋದಿದ್ರೆ ಬುರುಡೆ ಗ್ಯಾಂಗ್ ಅಂತೇಳಿ ಯಾಕೆ ಹೇಳ್ತಾರೆ ಸರ್? ಅದು ಹೇಳಿದ್ವಲ್ಲ, ಅದು ಅವರಿಗೆ ಕೇಳಬೇಕು. ಬುರುಡೆ ಗ್ಯಾಂಗ್ ಅಂತ ಕೇಳಿ ಏನೋ ನಮ್ಮ ಒಂದು ತೇಜೋವಧಿ ಮಾಡಿದ್ರೆ ಅವ್ರಿಗೆ ಏನೋ ಖುಷಿ ಇರ್ಬೋದು, ನಮ್ಮಿಂದ ಏನೋ ಒಂದು ಲಾಭ ಇರ್ಬೋದು. ಗೆಲುವು ನಿಮ್ಮದು ಅಲ್ಲ, ಲಾಭ ಇರ್ಬೋದು ಅವರಿಗೆ, ತಗೊಳ್ಳಿ. ನಮ್ಮ ಹೆಸರಲ್ಲಿ ಬುರುಡೆ ಅಂತೇಳಿ 10 ಪೈಸೆ ಸಂಪಾದನೆ ಮಾಡುವವರು ಯಾರೇ ಇದ್ರು ಮಾಡ್ಕೊಳ್ಳಿ. ಅಂದ್ರೆ ಬೇರೆಯವರು ಇಂಪ್ರೆಸ್ ಮಾಡಿ. ಹೌದು, ತಗೊಳ್ಳಿ, ಬೇಡ ಅಂತ ನಾವು ಹೇಳಲ್ಲ. ಅವನು ಹೋಗೋದು ಖುಷಿ ಅಲ್ವಾ ಸರ್? ಹೋಗಿ ಚೆನ್ನಾಗಿ ಅವರು ಹೇಳಲ್ಲ, ಮನಸ್ಸು ಒಳಗಾದ್ರು ವಾ ಈ ಬುರುಡೆ ಹೇಳಿ ಆದ್ರೂ ನಮಗೊಂದಷ್ಟು ಆದಾಯ ಬರ್ತಾ ಇದೆ. ದುಡ್ಡಿಗೋಸ್ಕರ ಆದ್ರೆ ಈ ಪ್ರಪಂಚ ಸರಿಯಾಗೋದು ಯಾವಾಗ ಸರ್? ಅಲ್ಲ, ಈ ಒಂದು ಪ್ರಕರಣ ಅಲ್ಲಿ ಸರಿ ಆತ ಸರ್. ಈ ಒಂದು ಪ್ರಕರಣ ಆದ್ಮೇಲೆ ಗೆಲುವು ನಿಮ್ಮದೇ. ಗೆಲುವು 100% ನಮ್ದೇ, 100%. ಜೈಲಿಗೆ ಹಾಕ್ತಾರೆ ಸರ್ ನಿಮ್ಮ? ಸರ್ ಜೈಲಿಗೆ ಹೋಗೋಣ ಸರ್. ನಾನು ಹೇಳ್ತಾ ಇದ್ದೀನಿ ಏನ್ ಮಾಡ್ತೀರಿ ಸರ್, ಒಂದು ವಿಷಯ, 6 ತಿಂಗಳಾಗೋದಾ, 1 ವರ್ಷ ಆಗೋದಾ, ನನಗೆ ಹೆಂಗೂ ಬರ್ಬೋದು, ನಮ್ಮ ಹೋರಾಟಗಾರರಿಗೆ ಬರ್ಬೋದು. ಆದರೆ ಕೊನೆಗೆ ಒಬ್ಬ ಹೋಗ್ತಾ ಇದ್ದಾನಲ್ಲ, ಕೊನೆಗೆ ಒಂದಿಷ್ಟು ಜನ ಹೋಗ್ತಾರೆ, ಒಬ್ಬ ಅಲ್ಲ ಒಂದಿಷ್ಟು ಜನ ಹೋಗ್ತಾರೆ. ಆ ಜನ್ಮದಲ್ಲಿ ಹೊರಗಿನ ಪ್ರಪಂಚ ಮತ್ತೆ ನೋಡಲ್ಲ. ಅದು ನಮ್ಮ ಗೆಲುವು, ಅದು ನಮ್ಮ ಗೆಲುವು. ಮಹಾತ್ಮ ಗಾಂಧೀಜಿಯವರು 16 ವರ್ಷ ಜೈಲಲ್ಲಿಲ್ವಾ? ಏನಕ್ಕೋಸ್ಕರ? ಸ್ವಾತಂತ್ರ್ಯ ಹೋರಾಟಕ್ಕೋಸ್ಕರ. ಅರ್ಧಕ್ಕೆ ಬಿಡೋ ಮಾತೇ ಇಲ್ಲ, 100% ಬಿಡಲ್ಲ. ಏನ್ ಬೇಕು ತಲೆ ಹೋದ್ರೂ ಸರಿ, ಇದು ಬಿಡಲ್ಲ. ಈಗ ನಿಮ್ಮ ಗೆಲುವು ಅಂತ ಹೇಳಿದ್ರೆ ಏನು ಸರ್? ಒಂದನೇದಾಗಿ ಅತ್ಯಾಚಾರಿಗಳು ಯಾರದ್ದು ಗೊತ್ತಾಗಬೇಕು, ಈ ಪ್ರಪಂಚಕ್ಕೆ ಗೊತ್ತಾಗಬೇಕು. ಕೊಲೆಗಡಕರು ಯಾರದ್ದು ಗೊತ್ತಾಗಬೇಕು, ಯಾರು ಈ ಭೂಕಬಳಿಕೆ ಮಾಡಿ ಬಡವರನ್ನು ಒಡೆದು ಕೂರಿಸಿರೋ ಗೊತ್ತಾಗಬೇಕು. ಈ ಪ್ರಪಂಚಕ್ಕೆ ಇದು ಗೊತ್ತಾಗಬೇಕು. ಅಲ್ಲೋರು ನಮ್ಮ ಹೋರಾಟ ನಿಲ್ಲಲ್ಲ. ಫೇಕ್ ಮುಖವಾಡವನ್ನು ಬದುಕಿ ಹಾಕಿ 100% ಹುಲಿಯ ವೇಷ ಹಾಕೊಂಡು ಒಂದಿಷ್ಟು ನಾಟಕ ಮಾಡ್ಬೋದು. ಸೆಕೆ ಆಗುವಾಗ ತೆಗಿಲೇಬೇಕಲ್ಲ ಸರ್. ಒರಿಜಿನಲ್ ಹುಲಿಗೆ ಅದು ಹಂಗೆ ಇರ್ತಲ್ಲ ಸರ್. ಅದು ನಾವು ಈ ವೇಷ ಹಾಕೊಂಡು ಇವಾಗ ಡ್ಯಾನ್ಸ್ ಮಾಡ್ತದಲ್ಲ, ಅದು ಕಲಿಸಲೇಬೇಕು. 100% ಕಲಿಸಿ ಕಳಿಸ್ತೇವೆ. ಈಗ ಜನರಿಗೆ ಏನು ಹೇಳ್ತೀರಾ? ಒಂದಷ್ಟು ಜನ ವಿಚಲಿತರಾಗಿದ್ದಾರೆ, ಮಿಡ್ಲಲ್ಲಿ. ನಿಮ್ಮ ಪರವಾಗಿದ್ದವರು 100% ಇದ್ದೇ ಇದ್ದಾರೆ. ಹೌದು. ಮತ್ತೆ ಪೇಮೆಂಟಿಗೋಸ್ಕರ ಬದುಕುವಂತಹ ಬುರುಡೆ ಮೀಡಿಯಾಗಳು ಕೂಡ ಇದ್ದಾವೆ. ಕೆಲವೊಂದು ಬುರುಡೆ ಮೀಡಿಯಾಗಳು, ಕೆಲವೊಂದು ಜನಗಳು ಪೇಮೆಂಟಿಗೋಸ್ಕರ ಬದುಕುವಂಥದ್ದು ಅವು ಮಾಡ್ತಾ ಇರ್ತವೆ ಕಿತಾಪತಿ. ಸೊ ನಡುವಿನಲ್ಲಿದ್ದಾರೆ ಸರ್ ಒಂದಷ್ಟು ಜನ, ಆಚೆ ಗೊತ್ತಿಲ್ಲ ಈಚೆ ಗೊತ್ತಿಲ್ಲ. ಅವ್ರಿಗೆ ಏನು ಹೇಳ್ತೀರಾ? ಇಲ್ಲ, ಇಡೀ ರಾಜ್ಯದ ಜನಿಗೆ ಗೊತ್ತು. ಒಂದಷ್ಟು ಜನ ಏನಂತ ಹೇಳಿದ್ರೆ, ಈ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಮುಖಾಂತರವಾಗಿ ಕೆಲಸದಲ್ಲಿದ್ದಾರೆ. ಅವರಿಗೂ ವಿಷಯ ಗೊತ್ತು, ಆದರೆ ಉಪಾಯ ಇಲ್ಲ. ಅವರ ಪ್ರೆಷರಲ್ಲಿ ಸಪೋರ್ಟ್ ಮಾಡಲೇಬೇಕು. ಅದಕ್ಕೆ ಒಂದಿಷ್ಟು ನಡೀತದೆ. ಮತ್ತು ಕೆಲವು ರಾಜಕೀಯ ವ್ಯಕ್ತಿಗಳು MLA ಆಗುವಾಗ ಗೊತ್ತಿರುತ್ತಲ್ಲ, ಫಂಡ್ ಇಲ್ಲಿಂದ ಎಲ್ಲಿಂದ ಹೋಗ್ತಾ ಇರೋದಂತ. ಅದಕ್ಕೋಸ್ಕರ ಒಂದಿಷ್ಟು ವ್ಯವಸ್ಥೆ ಆ ಒಂದು ಬದಿಗೆ ನಿಂತಿದ್ದಾರೆ. ಒಂದಷ್ಟು ಟೈಮ್ ಸರ್, ಒಂದು ಗಾಳಿ ಬೀಸಿದರೆ ಎಲ್ಲ ಟರ್ನ್ ಆಗ್ತದೆ ಸರ್. ಅಲ್ಲೂ ನಾವೆಲ್ಲ ಹಂಗೆ ನಿಲ್ಲೋಣ ಸರ್, ಏನು ಟೆನ್ಷನ್ ಮಾಡಬೇಡಿ. ಇಡೀ ಕರ್ನಾಟಕ ರಾಜ್ಯದ ಜನತೆಗೆ ನೋಡಿ, ನ್ಯಾಯಪರವಾಗಿ ಸತ್ಯಕ್ಕೋಸ್ಕರ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದೀವಿ. ನನ್ನ ಮನೆಯ ಮಕ್ಕಳಿಗೆ, ಹೆಂಡತಿ ಮಕ್ಕಳಿಗೆ ಮಾತ್ರ ಅಲ್ಲ, ಇಡೀ ಪ್ರಪಂಚದ ಹೆಣ್ಣು ಮಕ್ಕಳಿಗೆ ಇನ್ನೂ ಅಲ್ಲಾಗಿರುವಂಥ ಅತ್ಯಾಚಾರ ಕೊಲೆ ಎಲ್ಲೂ ಆಗಬಾರ್ದು, ಯಾರಿಗೂ ಆಗಬಾರ್ದು. ಪ್ರತಿಯೊಬ್ಬರಿಗೂ ಕೇಳುವ ಹಕ್ಕಿದೆ, ಪ್ರಶ್ನೆ ಮಾಡುವ ಹಕ್ಕಿದೆ. ಅದನ್ನು ಎತ್ತಿಡಬೇಕು. ಅದು ನಮ್ಮ ಉದ್ದೇಶ. ಎಸ್, ಥ್ಯಾಂಕ್ ಯು ಸೊ ಮಚ್ ಸರ್. ನಿಮ್ಮೊಂದಿಗೆ ನಾವು ಕೂಡ ಇದ್ದೀವಿ. ಒಳ್ಳೆಯದಾಗಲಿ. ಓಕೆ, ಥ್ಯಾಂಕ್ ಯು ಸರ್. ಓಕೆ. ಸೊ ಇದಿಷ್ಟು ಜಯಂತ್ ಟಿ ಅವರು ಹೇಳಿರುವಂತಹ ಮಾತು. ಅಂತ ಹೇಳಿದರೆ ಗಾಂಜಾ ವ್ಯಾಪಾರವನ್ನು ಮಾಡ್ತಾ ಇದ್ರು ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಹೆಂಗಸು ಹೇಳ್ತಾ ಇತ್ತು. ಸೊ ಇದು ವೈಯಕ್ತಿಕ ದ್ವೇಷ ಕೂಡ ಇತ್ತು. ಸೊ ಆ ಹೆಂಗಸು ಏನೋ ಒಂದು ಅಕ್ರಮ ಚಟುವಟಿಕೆ ಮಾಡ್ತಾ ಇತ್ತು, ಅದಕ್ಕೋಸ್ಕರ ನಾವು ಆ ಹೆಂಗಸನ್ನು ಹೊರಗಡೆ ಹಾಕಿದ್ವಿ, ಈ ಕಾರಣದಿಂದಾಗಿ ಏನೋ ಸುಳ್ಳು ಹೇಳ್ತಾ ಇದೆ. ಸೊ ಆ ಮಹಿಳೆಯ ಮೇಲೂ ಕೂಡ ಪ್ರಕರಣವನ್ನು ದಾಖಲು ಮಾಡ್ತಾ ಇದ್ದೀವಿ. ಆವಾಗ ಗೊತ್ತಾಗುತ್ತೆ ಯಾರು ನಿಜವಾದ ಗಾಂಜಾ ವ್ಯಾಪಾರಿಗಳು ಅನ್ನುವಂಥ ವಿಚಾರದಲ್ಲಿ ಜಯಂತ್ ಟಿ ಅವರು ಕೂಡ ಹೇಳಿರುವಂಥದ್ದು. ಸೊ ಹಾಗಾಗಿ ಬುರುಡೆಯ ವಿಚಾರಕ್ಕೆ ಸಂಬಂಧಪಟ್ಟಾಗೆ 100 ಶವಗಳನ್ನು ಕೂಡ ಹೂತು ಹಾಕಿದಂಥ ವ್ಯಕ್ತಿ ಬಂದಿತ್ತ. ಸೊ ಆ ವ್ಯಕ್ತಿಯನ್ನು ನಂಬುವಂಥದ್ದು ಹೇಗೆ? ಅದಕ್ಕೋಸ್ಕರ ಆ ವ್ಯಕ್ತಿಯ ಕೈಯಿಂದ ಬುರುಡೆಯನ್ನು ತರಿಸಬೇಕಾಗಿತ್ತು. ಸೊ ಆ ಕಾರಣದಿಂದಾಗಿ ಆ ಬುರುಡೆಯನ್ನು ತಂದಂತಹ ವ್ಯಕ್ತಿ ಜಯಂತ್ರವರೆಗೆ ಕೊಟ್ಟಿದ್ದ. ನಂತರದಲ್ಲಿ ಅದನ್ನು ಸುಪ್ರೀಂ ಕೋರ್ಟ್ಗೆ ಮುಟ್ಟಿಸುವಂತಹ ಪ್ರಯತ್ನವನ್ನು ಕೂಡ ನಾವು ಮಾಡಿದ್ವಿ. ಸೊ ಇಷ್ಟು ನಂದು ಇದರಲ್ಲಿ ಪಾಲು ಇದೆ ಅನ್ನುವಂತಹ ವಿಚಾರದಲ್ಲೂ ಕೂಡ ಜಯಂತ್ ಟಿ ಅವರು ಹೇಳಿರುವಂತಹ ಮಾತು ಖಂಡಿತ ಮತ್ತೊಮ್ಮೆ ಮಗದೊಮ್ಮೆ ಹೇಳ್ತಾ ಇದ್ದೇನೆ. ಈ ಬುರುಡೆ ಮೀಡಿಯಾಗಳಿಗೆ ನಿಜವಾಗ್ಲೂ ಈ ಬುರುಡೆ, ಕೆಲವೊಂದು ಬುರುಡೆ ಮೀಡಿಯಾಕ್ಕೆ ಪ್ರಸಾರ ಮಾಡೋದೇ ಇದ್ದರೆ ಅಲ್ಲಿ ಅದೆಷ್ಟೋ ಶವಗಳನ್ನು ಹೂತು ಹಾಕಿದ್ದಾನೆ, ಅದು 100% ಶೋರ್. ಯಾಕಂತ ಹೇಳಿದರೆ ಪಂಚಾಯತ್ನವರೇ ಹೇಳಿರುವಂಥದ್ದು, ಅವನು ಶವವನ್ನು ಹೂತು ಹಾಕ್ತಾ ಇದ್ದ ಅಂತೇಳಿ. ಬಟ್ ಪಂಚಾಯತಿಯ ಡಾಕ್ಯುಮೆಂಟ್ಸಲ್ಲಿ ಅವನು ಶವ ಹೂತು ಹಾಕಿರೋದಕ್ಕೆ ಒಂದು ರಿಸಿಟ್ ಬಿಟ್ಟರೆ ಬೇರೆ ಯಾವುದೇ ರಿಸಿಟ್ ಇಲ್ಲ.
ಅದು ಅಲ್ಲದೆ ಅದೇ ದಿನ ಸತ್ತ ಶವವನ್ನು ಅದೇ ದಿನ ಹೂತು ಹಾಕ್ತಾ ಇದ್ರು. ಈ ರೀತಿಯಾಗಿ ಹೂತು ಹಾಕುವಂಥದ್ದು ಇದೆಯಾ ಲೀಗಲ್ ಆಗಿ? ಇದನ್ನು ಪ್ರಶ್ನೆ ಮಾಡಬೇಕು. ಮುಂದಿನ ದಿನಗಳಲ್ಲಿ ನಿರಂತರವಾಗಿ ಡಾಕ್ಯುಮೆಂಟ್ಸ್ ಜೊತೆಗೇನೆ ಮಾತಾಡ್ತಾ ಹೋಗ್ತೀನಿ. ಇದನ್ನು ಪ್ರಶ್ನೆ ಮಾಡಬೇಕು. ಖಂಡಿತ ಮುಂದಿನ ದಿನಗಳಲ್ಲಿ ಎಲ್ಲಾನು ಡಾಕ್ಯುಮೆಂಟ್ಸ್ಗಳ ಸಮೇತ ಬಿಚ್ಚಿಡ್ತಾ ಹೋಗ್ತೀನಿ. ಏನು ಮಾಡುತ್ತೆ ಈ ಬುರುಡೆ ಮೀಡಿಯಾ ಅಂತೇಳಿ ನೋಡೋಣ.